ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿನ್ನಿ ಡಿಸೈನ್ಸ್. ಇವತ್ತು ಈಸಿ ಮೆಥಡಲ್ಲಿ ಕಾಟನ್ ಥ್ರೆಡ್ ನೀಡಲ್ಲಿ ಯೂಸ್ ಮಾಡ್ಕೊಂಡು ಹೇಗೆ ಕುಚ್ಚಾಕೋದು ಅಂತ ತೋರಿಸ್ತೀನಿ. ಮೊದಲಿಗೆ 2 ಕಲರ್ಸ್ ಟೆಸಲ್ಸ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೀವು ರೆಡಿ ಮಾಡಿ ಇಟ್ಕೊಳ್ಳಿ. ಸ್ವಲ್ಪ ಟೆಸಲ್ಸ್ ಮಾತ್ರ ರೆಡಿ ಮಾಡಿದ್ದೀನಿ. ಮತ್ತು ಕಾಟನ್ ಥ್ರೆಡ್ ಹೆಮ್ಮಿಂಗ್ ನೀಡಲ್ಗೆ 4 ರೌಂಡ್ ಸುತ್ತಕೊಂಡು ನೀಡಲ್ಗೆ ಹೇರ್ಸ್ ಇಟ್ಕೊಂಡಿದ್ದೀನಿ. ಪರ್ಲ್ ಬೀಡ್ಸ್ ತೊಗೊಂಡಿದ್ದೀನಿ, ಮೀಡಿಯಮ್ ಆಗಿದೆ, ಸ್ವಲ್ಪ ದಪ್ಪದ್ದು. ಮತ್ತು ಗೋಲ್ಡ್ ಬೀಡ್ಸ್ ಮೀಡಿಯಮ್ ಸೈಜು. ಇಷ್ಟು ಮೆಟೀರಿಯಲ್ಸ್ ಆದರೆ ನಾನು ತೊಗೊಂಡಿದ್ದೀನಿ ಫ್ರೆಂಡ್ಸ್. ನೀವು ಇಷ್ಟು ಮೆಟೀರಿಯಲ್ ತಗೊಳ್ಳಿ. ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಈಗ ಮೊದಲಿಗೆ ನೀಡಲ್ಲಿ ಈ ಥರ ಸ್ಯಾರಿ ಚುಚ್ಕೊಂಡು ಎಳ್ಕೊಂಡು ಇಲ್ಲಿ ಒಂದು ನಾಟ್ ಹಾಕ್ಕೋಬೇಕು. ಒಂದು 3-4 ನಾಟ್ ಹಾಕ್ಕೋಬೇಕು. 2 3 ಕಾಟನ್ ಥ್ರೆಡ್ ಎಲ್ಲ ಸ್ವಲ್ಪ ಟೈಟಾಗಿರುತ್ತೆ. ಒಂದು 3 ನಾಟ್ ಹಾಕ್ಕೊಂಡ್ರು ಸಾಕು. ಹಾಕ್ಕೊಂಡಿದ್ದಾದಮೇಲೆ ಇದು ಚಿಕ್ಕದಾಗಿತ್ತಲ್ಲ ಅದನ್ನ ಕಟ್ ಮಾಡ್ಕೋಬೇಕು. ಕಟ್ ಮಾಡಿದ್ದಾದಮೇಲೆ ಈಗ ಮೊದಲಿಗೆ ಒಂದು ಗೋಲ್ಡ್ ಬೀಡ್ ಹಾಕ್ಕೋಬೇಕು. ಮತ್ತು ಒಂದು ಪರ್ಲ್ ಹಾಕಬೇಕು. ಮತ್ತು ಈಗ ಇನ್ನೊಂದು ಗೋಲ್ಡ್ ಬೀಡು, 3 ಬೀಡ್ ಆದಮೇಲೆ ಈಗ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದು ಟೆಸಲ್ಸು ಹಾಕ್ಕೋಬೇಕು. ಕುಚ್ಚು ಸ್ಯಾರಿ ಕಲರ್ ಪಿಂಕ್ ಕಲರ್, ಪಲ್ಲು ಕಲರ್ ಇದು ಪಿಂಕು. ಮತ್ತು ಒಂದು ಗೋಲ್ಡ್ ಬೀಡ್, ಫಸ್ಟಿಗೆ ಒಂದು ಗೋಲ್ಡ್ ಬೀಡ್, ಮತ್ತು ಒಂದು ಪರ್ಲ್, ಮತ್ತು ಒಂದು ಗೋಲ್ಡ್ ಬೀಡ್, ಮತ್ತು ರೆಡಿ ಮಾಡಿ ಇಟ್ಕೊಂಡಿರೋ ಕುಚ್ಚು, ಮತ್ತು ಒಂದು ಗೋಲ್ಡ್ ಬೀಡ್. ಇಷ್ಟು ಮೆಟೀರಿಯಲ್ಸ್ ಹಾಕ್ಕೊಂಡು ಸ್ಯಾರಿವರೆಗೂ ಎಳ್ಕೊಂಡು ಹೋಗಿ ಈ 3 ಬೀಡ್ ಬಿಟ್ಬಿಟ್ಟು ಸ್ಮಾಲು ಮತ್ತು ಇದು ಟೆಸಲ್ಲು ಮತ್ತು ಒಂದು ಸ್ಮಾಲ್ ಬೀಡು, ಇಷ್ಟು 3 ಬೀಡ್ ಬಿಟ್ಟಿದ್ದ ಆದಮೇಲೆ ಈ ಪರ್ಲು ಇರುತ್ತಲ್ಲ ಇದು ಒಂದೇ ಒಂದು ಪರ್ಲಲ್ಲಿ ನೀಡಲ್ಲು ಈ ಥರ ವಾಪಸ್ ಬರಬೇಕು. ವಾಪಸ್ ಬಂದಾಗ ಈ ಥರ ಬರುತ್ತೆ. ಆ ಕಡೆ ಈ ಕಡೆ ಗೋಲ್ಡ್ ಬೀಡು, ಮಧ್ಯ ಕುಚ್ಚು, ಸೆಂಟ್ರ್ ಪರ್ಲ್ ಬೀಡ್ ಬರುತ್ತೆ. ಈಗ ಗೋಲ್ಡ್ ಬೀಡ್ ಒಂದು ಹಾಕ್ಕೋಬೇಕು. ಗೋಲ್ಡ್ ಬೀಡ್ ಒಂದು ಹಾಕ್ಕೊಂಡು ಅದು ನಮಗೆ ಶೇಪ್ ನೋಡಿಕೊಂಡು ಯಾವ ಥರ ಬೇಕೋ ಆ ಥರ ಅಷ್ಟಿಗೆ ಡಿಸ್ಟೆನ್ಸ್ ನೋಡಿಕೊಂಡು ಒಂದು ಲಾಕ್ ಹಾಕ್ಕೋಬೇಕು. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಯಾರಾದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಯಾರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಅವ್ರಿಗೆಲ್ಲ ತುಂಬ ತುಂಬ ಥ್ಯಾಂಕ್ಸ್ ಫ್ರೆಂಡ್ಸ್. ನೋಡಿ ಗೋಲ್ಡ್ ಬೀಡ್ಸ್ ಆ ಕಡೆ ಈ ಕಡೆ, ಸೆಂಟ್ರಲ್ ಪರ್ಲು, ಮತ್ತು ಆ ಕಡೆ ಈ ಕಡೆ ಗೋಲ್ಡ್ ಬೀಡು, ಮಧ್ಯ ಕುಚ್ಚು. ತುಂಬ ಚೆನ್ನಾಗಿದೆ, ತುಂಬ ಕ್ಯೂಟಾಗಿ ಎಲ್ಲರಿಗೂ ಆಲ್ಮೋಸ್ಟ್ ಇಷ್ಟ ಆಗುವಂತಹ ಡಿಸೈನ್ ಇದು. ಹಾಗಾಗಿ ಎಲ್ಲರೂ ಎಲ್ಲ ವಿಡಿಯೋಸು ನೋಡಿ. ಎಲ್ಲ ವಿಡಿಯೋಸು ಆಲ್ಮೋಸ್ಟ್ ನಿಮ್ಗೆ ಇಷ್ಟ ಆಗುತ್ತೆ ಅನಿಸುತ್ತೆ ಫ್ರೆಂಡ್ಸ್. ಕೆಲವೊಬ್ಬರು ಇನ್ನೂ ಕೆಲವೊಂದು ಡಿಸೈನ್ಸ್ ಕೇಳಿದ್ದಾರೆ, ಅದೆಲ್ಲ ನೆಕ್ಸ್ಟ್ ವೀಕಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ನೋಡಿ ಈ ಥರ ಒಳಗಡೆ ನಮಗೆ ಎಷ್ಟು ಡಿಸ್ಟೆನ್ಸ್ ಬೇಕೋ ಅಷ್ಟು ಡಿಸ್ಟೆನ್ಸ್ ನೋಡಿಕೊಂಡು ಒಂದು ನಾಟ್ ಹಾಕ್ಕೋಬೇಕು. ಈ ಸ್ಟಾರ್ಟಿಂಗ್ ಆದರೆ ನಾವು ಎಷ್ಟು ಡಿಸ್ಟೆನ್ಸ್ ಬಿಟ್ಕೊಂಡಿದ್ದೀವೋ ಎಂಡಿಂಗ್ ಸ್ಯಾರಿ ಪೂರ್ತಿ ಅದೇ ಡಿಸ್ಟೆನ್ಸ್ ಇರಬೇಕು ಫ್ರೆಂಡ್ಸ್. ಆವಾಗ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಫಿನಿಶಿಂಗ್ ಅನ್ನೋದು ಚೆನ್ನಾಗಿ ಬಂದರೆ ಕಸ್ಟಮರು ಹುಡ್ಕೊಂಡು ಬರ್ತಾರೆ. ಫಸ್ಟು ಒಂದು ಗೋಲ್ಡ್ ಬೀಡ್, ಮತ್ತು ಪರ್ಲ್, ಮತ್ತು ಒಂದು ಗೋಲ್ಡ್ ಬೀಡ್, ಮತ್ತು ಈಗ ರಾಮ ಗ್ರೀನ್ ಕಲರ್ ಕುಚ್ಚು, ಇಷ್ಟು ಮೆಟೀರಿಯಲ್ ಹಾಕ್ಕೊಂಡಿದ್ದೀನಿ. ಈಗ ಮತ್ತೆ ಇನ್ನೊಂದು ಗೋಲ್ಡ್ ಬೀಡ್ ಹಾಕ್ಕೊತಾ ಇದ್ದೀನಿ. ಇಷ್ಟು ಹಾಕ್ಕೊಂಡಿದ್ದು ಆದಮೇಲೆ ಈ 3 ಬಿಟ್ಬಿಟ್ಟು ಒಂದು 2 ಬೀಡ್ಸು ಒಂದು ಕುಚ್ಚು ಬಿಟ್ಟು ಮಧ್ಯ ಪರ್ಲ್ ಇದೆಯಲ್ಲ ಆ ಪರ್ಲ್ನ ನೀಡಲು ಈ ಥರ ಒಳಗಡೆಯಿಂದ ತಗೊಂಡು ಈ ಥರ ಎಳ್ಕೋಬೇಕು. ಎಳ್ಕೊಂಡಿದ್ದು ಆದಮೇಲೆ ಈಗ ಇನ್ನೊಂದು ಬೀಡ್ ಹಾಕ್ಕೊಂಡು ನೋಡಿ ನಮಗೆ ಶೇಪ್ ಗೊತ್ತಾಗತ್ತಲ್ಲ. ಬೇಕಂದರೆ ನೀವು ಏನಾದ್ರು ಮಾರ್ಕ್ ಹಾಕ್ಕೊಳ್ಳಿ, ಸ್ವಲ್ಪ ಡಿಸ್ಟೆನ್ಸ್ ಎಷ್ಟು ಬೇಕು ಅಂತ ನಮ್ಗೆ ಹಾಗೆ ಗೊತ್ತಾಗತ್ತೆ. ಹಾಗಾಗಿ ಹಾಗೆ ಮಾಡ್ತಾಯಿದ್ದೀವಿ. ಈ ಥರ ಒಂದು ಲಾಕ್ ಮಾಡ್ಕೋಬೇಕು. ತುಂಬ ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್. ಈಗ ಒಳಗಡೆಯಿಂದನೇ ಇದೇ ಥರ ಹೇಳ್ಕೊಂಡು ಹೋಗ್ತೀನಿ, ನಾನು ಕಟ್ ಮಾಡಲ್ಲ. ಬೇಕಂದರೆ ನೀವು ಒಂದು ನಾಟ್ 2 ನಾಟ್ ಹಾಕ್ಕೊಂಡು ಬೇಕಾದ್ರೆ ಕಟ್ ಮಾಡ್ಕೋಬಹುದು. ನಾನು ಹಾಗೆ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ನೋಡಿ ಇಲ್ಲೊಂದು ನಾಟ್ ಹಾಕ್ಬಿಟ್ಟು ಮತ್ತು ಗೋಲ್ಡ್ ಬೀಡ್, ಫಸ್ಟಿಗೆ ಗೋಲ್ಡ್ ಬೀಡ್ ನೋಡ್ಕೊಳ್ಳಿ ನೀಟಾಗಿ. ಮತ್ತು ಇವಾಗ ಪರ್ಲ್, ಮತ್ತು ಗೋಲ್ಡ್ ಬೀಡು, ಮತ್ತು ಒಂದು ಕುಚ್ಚು ಪಿಂಕ್ ಕಲರು ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಕುಚ್ಚು ಅಂತಾರೆ, ಟೆಸಲ್ಸ್ ಅಂತಾರೆ ಟೆಸಲ್. ಮತ್ತು ಈಗ ಇನ್ನೊಂದು ಗೋಲ್ಡ್ ಬೀಡು. ಇಷ್ಟು ಮೆಟೀರಿಯಲ್ ಹಾಕ್ಕೊಂಡು ಈ ಥರ ಹೇಳ್ಕೊಂಡು ಹೋಗಿ ಮಧ್ಯದಲ್ಲಿದೆಯಲ್ಲ ಪರ್ಲು ಅದು ಒಂದೇ ಒಂದು ಬೀಡಲ್ಲಿ ನೀಡಲ್ಲಿ ತಗೋಬೇಕು. ಇನ್ಯಾವ ಬೀಡನ್ನು ನೀಡಲ್ಲಿ ತಗೊಳ್ಳೋಂಗಿಲ್ಲ. ಈಗ ಒಂದು ಮತ್ತು ಗೋಲ್ಡ್ ಬೀಡು ಮೀಡಿಯಮ್ ಸೈಜ್ ಇದೆಯಲ್ಲ ಗೋಲ್ಡ್ ಬೀಡು, ಅದೊಂದು ಗೋಲ್ಡ್ ಬೀಡ್ ಹಾಕ್ಕೊಂಡು ನಾವು ಶೇಪ್ ನೋಡಿಕೊಂಡು ಅಲ್ಲಿ ನಾಟ್ ಹಾಕ್ಕೋಬೇಕು. ಇದು ಡಿಸೈನ್ ಟರ್ನ್ ಆಗಲ್ಲ, ಏನೂ ಇಲ್ಲ ಫ್ರೆಂಡ್ಸ್. ತುಂಬ ಚೆನ್ನಾಗಿ ಬರುತ್ತೆ. ಎಲ್ಲರೂ ಟ್ರೈ ಮಾಡಿ. ಹೊಸ್ದಾಗಂತೂ ಕಲಿಯೋರ್ಗಂತೂ ತುಂಬ ತುಂಬ ಯೂಸ್ ಆಗುತ್ತೆ. ನಮ್ಮ ಚಾನಲ್ಲು ಅಷ್ಟು ಈಸಿ ಮೆಥಡ್ ಇದೆ ನೋಡಿ. ಹೆಮ್ಮಿಂಗ್ ನೀಡಲ್ಲು ಕಾಟನ್ ಥ್ರೆಡ್ ಯೂಸ್ ಮಾಡಿಕೊಂಡು ಇಷ್ಟು ಒಳ್ಳೆ ಡಿಸೈನ್ ಮಾಡಿದ್ದೀವಿ. ನೋಡಿ ನೀವು ಮಾಡ್ಕೊಳ್ಳಿ ಮನೆಯಲ್ಲಿ. ನೋಡಿ ಫ್ರೆಂಡ್ಸ್ ಫೈನಲಾಗಿ ಹೇಗಿದೆ ಅಂತ ತೋರಿಸ್ತೀನಿ. ಸ್ವಲ್ಪ ಮಾತ್ರ ಹಾಕಿದ್ದೀನಿ, ಬಾಕಿ ಸೀರೆ ಮತ್ತೆ ಫಿನಿಶ್ ಮಾಡೋಣ ಅಂತ ಸ್ವಲ್ಪ ಮಾಡಿ ವಿಡಿಯೋ ಹಾಕಿದ್ದೀನಿ. ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್ ಬಾಯ್ ಫ್ರೆಂಡ್ಸ್.